ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಒಂದೆಲ್ಗ ಅನ್ನೋ ಒಂದು ವನಸ್ಪತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಇದು ಒರಿಜಿನಲ್ಲು ನಾಟಿ ಆಗಿರೋಂಥದ್ದು. ನಾಟಿ ಅಂತಂದರೆ ಒರಿಜಿನಲ್ ಆಗಿರೋಂಥ ಒಂದೆಲಗದ್ದು ಗಿಡ ಇದು, ಆಯಿತಾ. ಇದು ಕೆರೆಗಳಲ್ಲಿ ಮತ್ತು ನೀರಿನ ಒಂದು ಜಾಗದಲ್ಲಿ ಬೆಳೀತಕ್ಕಂಥ ಒಂದು ವನಸ್ಪತಿ ಇದು, ಆಯಿತಾ. ಇನ್ನೊಂದು ಒಂದೆಲ್ಗ ಅಂತ ಐತೆ, ಇದು ಎರಡು ಒಂದೇ ಸ್ಮೆಲ್ ಬರ್ತದೆ. ಆದರೆ ಒಂದೆಲ್ಗ ಅದಲ್ಲ, ಇದೇ ಒರಿಜಿನಲ್ ಒಂದೆಲ್ಗ, ಆಯಿತಾ. ಇದು ಬಳ್ಳಿ ರೀತಿಯಲ್ಲಿರ್ತದೆ, ಅದೊಂದು ಗೆಡ್ಡೆ ರೀತಿಯಲ್ಲಿ ಎಲ್ಲ ಹಿಂಗೆ ಹಬ್ಕೊಂಡು ಒಂಥರ ಇರ್ತದೆ ಅದು, ಆಯಿತಾ. ಅದನ್ನು ಮುಂದಿನ ಒಂದು ದಿನಗಳಲ್ಲಿ ತೋರಿಸ್ತೀನಿ. ಆದರೆ ಒರಿಜಿನಲ್ ಒಂದೆಲ್ಗ ಅಂತಂದರೆ ಕೆರೆಯಲ್ಲಿರ್ತಕ್ಕಂಥದ್ದು ಮತ್ತು ನೀರಿನ ಜಾಗದಲ್ಲಿ ಇರ್ತಕ್ಕಂಥದ್ದು ಇದು, ಆಯಿತಾ. ಒಂದೆಲ್ಗ ಅಂತಂದರೆ ಇದೇನೆ. ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಜ್ಞಾಪಕ ಶಕ್ತಿಗೆ ಮತ್ತು ವಿದ್ಯೆ ಅಭಿವೃದ್ಧಿಗೋಸ್ಕರವಾಗಿ ಪ್ರಯೋಗ ಮಾಡೋಂಥದ್ದು ಇರ್ತದೆ, ಆಯಿತಾ. ಇದನ್ನು ಕಿತ್ಕೊಂಬಂದು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಕುಟ್ಟಿ ಚೂರ್ಣ ಮಾಡಿ, ಆ ಚೂರ್ಣದ ಜೊತೆ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಅದನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗ್ತದೆ ಮತ್ತು ವಿದ್ಯಾವಂತರ ಆಗ್ತಾರೆ ಅನ್ನೋದು ಒಂದು ವಿಚಾರಗಳು ನಾನು ಕೇಳ್ಪಟ್ಟಿದ್ದೀನಿ, ಆಯಿತಾ. ಮತ್ತು ಇದನ್ನು ನಮ್ಮ ಒಂದು ವಾಮಮಾರ್ಗದಲ್ಲಿ ಇದನ್ನು ಕೆಲವೊಂದು ವಿದ್ಯೆ ದೀಕ್ಷೆ ಆದರೂ ಅವನಿಗೆ ವಿದ್ಯೆ ಹತ್ತಾ ಇಲ್ಲ, ಅವನು ಪ್ರಯೋಗ ಮಾಡಿರೋ ಆ ಪ್ರಯೋಗಗಳು ನಡೀತಾ ಇಲ್ಲ, ಅವನು ಏನೇ ಒಂದು ಕೆಲಸ ಮಾಡಿರೋ ಆ ಕೆಲಸಗಳು ನಡೀತಾ ಇಲ್ಲ. ಮಂತ್ರ ಹೇಳ್ಕೊಂಡು ಕೊಟ್ಟರೆ ಮಂತ್ರ ಹೇಳೋದೇ ಬರಲ್ಲ, ಮಂತ್ರ ಜ್ಞಾಪನಕ್ಕೆ ಬರಲ್ಲ, ಮಂತ್ರ ಮರೆತು ಹೋಗ್ತದೆ. ಇಂಥ ಒಂದು ವಿಚಾರಕ್ಕೆ ಇದನ್ನು ಬಳಸ್ತಕ್ಕಂಥದ್ದು. ಯಾವಾಗ ಇದನ್ನು ತರಬೇಕು, ಏನು ಮಾಡಬೇಕು ಅಂತಂದರೆ, ಗುರುವಾರ ಪುಷ್ಯ ನಕ್ಷತ್ರ ಇದ್ದಂಥ ಸಂದರ್ಭದಲ್ಲಿ, ಗುರುವಾರ ಪುಷ್ಯ ನಕ್ಷತ್ರ ಇರಬೇಕು. ಆವತ್ತು ಹಂಸ ಪಕ್ಷಿಯ ರೆಕ್ಕೆ. ಹಂಸ ಅಂತಂದರೆ ಸರಸ್ವತಿ ವಾಹನ ಹಂಸ ಪಕ್ಷಿ, ಆಯಿತಾ. ಸರಸ್ವತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಹಂಸ ಪಕ್ಷಿಯ ರೆಕ್ಕೆಯನ್ನು ತಗೊಂಬಂದು ಅವು ನೀರಲ್ಲೆಲ್ಲ ಹಿಂಗೆ ಗುಳ ಹಿಂಗೆ ಓಡಾಡ್ತಾ ಇರ್ತವೆ. ಅವು ರೆಕ್ಕೆಗಳ್ನ ಅಲ್ಲೆಲ್ಲರೂ ಬೀಳ್ಸಿರ್ತವೆ. ಆಮೇಲೆ ಅದು ಜಾಸ್ತಿ ಹೊತ್ತು ನೀರಲ್ಲಿರ್ತದೆ. ಆಮೇಲೆ ಅದು ಕೆಳಗಡೆಗೆ ಅದಕ್ಕೆ ಏನೋ ಅನ್ನಿಸ್ದಾಗ ಅದು ಕೆಳಗಡೆ ಅಲ್ಲಿ ಬಂದು ಅಲ್ಲಿ ಕೂಕೊಂಡು ರೆಕ್ಕೆ ಹಿಂಗೆ ಒದರಿದಾಗ ಆ ಪುಕ್ಕಗಳು ಬೀಳ್ತವೆ. ಆ ಬಿದ್ದಾಗ ಆ ರೆಕ್ಕೆಗಳ್ನ ತಗೋಬೇಕು. ಹಂಸ ಪಕ್ಷಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು, ಆಯಿತಾ. ಯಾವುದೇ ರೀತಿಯಾಗೂ ತೊಂದರೆ ಕೊಡ್ದಂಗೆ ಆ ಹಂಸ ಪಕ್ಷಿಯ ರೆಕ್ಕೆನ ತಗೊಂಬಂದು ಅದನ್ನು ಚೆನ್ನಾಗಿ ಒಳ್ಳೆ ಹತ್ತಿ ಇರ್ತದಲ್ಲ, ಹತ್ತಿ ಮರದ್ದು ಆ ಹತ್ತಿನ ತಗೊಂಬಂದು ಈ ಹಂಸ ಪಕ್ಷಿಯ ರೆಕ್ಕೆನ ತಗೊಂಡು ಅದನ್ನು ಬತ್ತಿ ಮಾಡಿ ಅದನ್ನು ಕಂಕಣದ ರೀತಿಯಲ್ಲಿ ಕಟ್ಟಿ, ಆಯಿತಾ. ಓಂ ನಮೋ ಭಗವತೆ ಮಹಾವಿಧ್ವಂಸಕಾರಿಣಿ ಮಹಾವಿದ್ಯಾ ಪ್ರಚೋದಿನಿ ಮಾಂ ವಿದ್ಯಾ ರಕ್ಷಯ ಫಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ ಈ ಒಂದು ಗಿಡವನ್ನು ತಾಂಬಂದು ಬರಬೇಕಾಗ್ತದೆ. ತಗೊಂಡು ಬಂದು ನಂತರ ಭಾಗದಲ್ಲಿ ಅದನ್ನ ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಬೇಕು.
ನೆರಳಲ್ಲಿ ಒಣಗಿಸಿ ಯಾವುದಾದ್ರೂ ಒಂದು ಒಳ್ಳೆ ಅಮ್ಮನವ್ರ ದೇವಸ್ಥಾನ, ಯಾವುದಾದ್ರೂ ಒಂದು ಅಮ್ಮನವ್ರ ದೇವಸ್ಥಾನದಲ್ಲಿ ಹೋಗಿ ಅದನ್ನ ಕುಟ್ಟಿ ಚೂರ್ಣ ಮಾಡಿ ಅದನ್ನು ಮನೆಗೆ ತಗೊಂಬಂದು ಮನೆಯಲ್ಲಿ ಯಾರು ಹೆಣ್ಮಕ್ಳು ಇರ್ತಾರೆ ಆ ಹೆಣ್ಮಕ್ಳ ಹತ್ರ, ಹೆಂಗಸರು ಅಂತ ಎಲ್ಲ ಇರ್ತಾರಲ್ಲ ಮನೇಲಿ ಯಾರು ಹೆಂಗಸ್ರು ಇರ್ತಾರೆ ಆ ಹೆಂಗಸ್ರುಗಳ ಹತ್ರ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಅರಸಿ ಕುಟ್ಟಿ ಚೂರ್ಣ ಮಾಡಿಸ್ಬೇಕು. ಅವ್ರ ಹತ್ರನೇ ಜೇನುತುಪ್ಪ ಹಾಕಿಸ್ಬೇಕು. ಇದ್ರೊಳಗಡೆ ಜೇನುತುಪ್ಪ ಹಾಕಿಸಿ ಅದನ್ನೆಲ್ಲ ಚೆನ್ನಾಗಿ ಅರೆದು ಕುಟ್ಟಿ ಚೂರ್ಣ ಮಾಡಿ ಅದೆಲ್ಲ ಚೆನ್ನಾಗಿ ಅರೆದಿದ್ದಾದಮೇಲೆ ಅದನ್ನು ಹಣೆಗೆ ಒಂದು ಸ್ವಲ್ಪ ಇಟ್ಕೋಬೇಕು, ಹೊಟ್ಟೆಗೆ ಒಂದು ಸ್ವಲ್ಪ ತಗೋಬೇಕು. ಆಯಿತಾ? ಇದನ್ನು 11 ದಿನ ಸತತವಾಗಿ ಮಾಡೋದ್ರಿಂದ ವಿದ್ಯೆ ಪ್ರಾಪ್ತಿ ಆಗ್ತದೆ. ವಾಮಮಾರ್ಗದ ವಿದ್ಯೆಗಳು ಪ್ರಾಪ್ತಿ ಆಗಬೇಕು ಅಂತಂದರೆ ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಆಯಿತಾ? ಇನ್ನು ಸಾಕಷ್ಟು ರೀತಿಯಲ್ಲಿರ್ತಕ್ಕಂಥ ವಿದ್ಯೆಗಳು ತಲೆಗತ್ತಬೇಕು ಅಂತಂದಾಗ ಯಕ್ಷಿಣಿ, ಬಗುಳಾಮುಖಿ, ಪ್ರತ್ಯಂಗಿರ, ಈ ದೇವತೆಗಳೆಲ್ಲ ಇದ್ದಾವಲ್ಲ ಇವನ್ನೆಲ್ಲ ಅನುಷ್ಠಾನ ಮಾಡಬೇಕು ಅಂತಂದಾಗ ಈ ಒಂದು ವನಸ್ಪತಿ ಸಾಕಷ್ಟು ನಮಗೆ ಅನುಕೂಲ ಮಾಡಿಕೊಡ್ತದೆ. ಆಯಿತಾ? ಒಂದೆಲಗ ಅಂತಂದರೆ ಮಹಾ ಸರಸ್ವತಿ ಸ್ವರೂಪ, ಸರಸ್ವತಿ ಸ್ವರೂಪವಾಗಿರ್ತಕ್ಕಂಥ ಒಂದು ಒಂದೆಲಗ ವನಸ್ಪತಿ ಇದು. ಆಯಿತಾ? ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.